ಜೈ ಗುರುದೇವ್, ಎಲ್ಲರಿಗೂ ನಮಸ್ಕಾರ. ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದಲ್ಲಿ ಪಾಲ್ಗೊಂಡ ಮೇಲೆ ನಿಮಗೆ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು. ಯಾಕೆ ಅಂದ್ರೆ ಇದು ತಿಂಗಳಲ್ಲಿ ಒಂದ್ಸಾರಿ ಮೊದಲಿನಿಂದ ಶುರುವಾಗುತ್ತೆ, ತುದಿ ಆದ ನಂತರ ಮತ್ತೆ ಮೊದಲಿನಿಂದ ಶುರುವಾಗುತ್ತೆ. ಈಗ ನೀವು ಇನ್ ಬಿಟ್ವೀನ್ ಸೇರಿಕೊಂಡವರಾಗಿದ್ರೆ ನಿಮ್ಗೆ ಇಲ್ಲಿ ನಡೆಯುವ ಚಟುವಟಿಕೆಗಳು ಟ್ರೈನಿಂಗ್ಗಳೆಲ್ಲ ಅರ್ಥವಾಗದೇ ಇರಬಹುದು. ಅದು ಪರ್ಫೆಕ್ಟ್ಲಿ ಓಕೆ, ಏನು ಮಾಡೋಕ್ ಆಗೋದಿಲ್ಲ, ಇನಿಷಿಯಲಿ ಆಗಿರುತ್ತೆ. ಬಟ್ ಇವಾಗ ನಿಮಗೋಸ್ಕರ ಪ್ರತ್ಯೇಕವಾದ ತರಬೇತಿ ಆರಂಭವಾಗುತ್ತಾ ಇದೆ. ಅಂದ್ರೆ ಅಲ್ಲಿಂದ ನೀವು ಭಾಗವಹಿಸುವ ಮೂಲಕ ಅಪೂರ್ಣವಾಗಿ ಹಂತ ಹಂತವಾಗಿ ಮುಂದೆ ಹೋಗ್ಲಿಕ್ಕೆ ದಾರಿ ಆಗುತ್ತೆ. ಅದಕ್ಕೆ ನಾನು ಕೆಲವಷ್ಟು ವಿಡಿಯೋಗಳನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಸಾಧ್ಯವಾದಷ್ಟು ನೋಡಿ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಭಾಗವಹಿಸಿದ ಸಾಧಕರು ಯಾವ ತರ ಪರಿವರ್ತನೆಯನ್ನ ಅನುಭವವನ್ನ ಪಡ್ಕೊಂಡಿದ್ದಾರೆ ಅನ್ನೋದು ನಿಮ್ ಗಮನಕ್ಕೆ ಬಂದ್ರೆ ನಿಮ್ಗೆ ಈ ಕಾರ್ಯಕ್ರಮದ ಮಹತ್ವ ಹೆಚ್ಚು ಅರ್ಥವಾಗುತ್ತೆ. ಯಾಕಂದ್ರೆ ನೀವು ಅಪರೂಪಕ್ಕೆ ಒಂದೊಂದ್ ದಿವಸ ಕ್ಲಾಸಿಗೆ ಸೇರ್ಕೊಳ್ಳೋದು ಮತ್ತೆ ಬಿಟ್ಬಿಡೋದು, ಇನ್ಯಾವತ್ತೋ ಬರೋದು ಮಾಡಿದ್ರೆ ಕ್ಲಾಸಲ್ಲಿ ಏನ್ ನಡೀತಾ ಇರುತ್ತಲ್ಲ ಅದು ತುಂಬಾ ಸರಳ ಅನ್ಸುತ್ತೆ, ತುಂಬಾ ಅಷ್ಟೇನು ಪ್ರಯೋಜನಕಾರಿ ಅಂತ ನಿಮ್ಗೆ ಅನ್ನಿಸುವುದಿಲ್ಲ. ಯಾಕಂದ್ರೆ ತಿಳುವಳಿಕೆಯಿಂದ ಅಂದ್ರೆ ಆ ಇನ್ಫಾರ್ಮೇಶನ್ ನಮ್ಗೆ ಒಳಗಡೆ ಬರೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ನಾವು ಮನಃಶಾಂತಿ ಸಾಧನೆ, ಸಂಕಲ್ಪ ಶಕ್ತಿ ಸಾಧನೆ ಅಂತ ಕರೆಯೋದು. ಸಾಧನೆ ಅಂದ್ರೆ ನೀವು ಅದ್ರ ಜೊತೆಗೆ ಸೇರ್ಕೊಂಡು ಮಾಡ್ಬೇಕು ಅಂತ. ಅಫ್ಕೋರ್ಸ್ ಒಂದೊಂದು ದಿವ್ಸ ನಿಮ್ಗೆ ಭಾಗವಹಿಸ್ಲಿಕ್ಕೆ ಆಗದೆ ಇದ್ರು ರೆಕಾರ್ಡಿಂಗ್ ಅಂತೂ ಇರುತ್ತೆ. ರೆಕಾರ್ಡಿಂಗ್ ಅಲ್ಲಾದ್ರೂ ನೋಡ್ಕೊಂಡು ಆ ಒಂದು ಪ್ರೋಸೆಸ್ ಅಲ್ಲಿ, ಆ ಒಂದು ಕೋರ್ಸ್ ಅಲ್ಲಿ ಹಾಗೆ ಮುಂದುವರ್ಕೊಂಡು ಹೋಗ್ಬೇಕು ನೀವು. ಆಗ ಮಾತ್ರ ನಿಜವಾಗೂ ನಿಮ್ಮ ಬದುಕಿನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಒಳಗಡೆಗೆ ಬಂದಿದ್ರೆ ಅದು ನಿಮ್ಗೆ ಖಂಡಿತವಾಗಿ ಸಿಗತ್ತೆ. ಸೊ ಒಂದು ಸ್ವಲ್ಪ ದಿವಸ ನೀವು ಸ್ವಲ್ಪ ಗಮನ ಕೊಡ್ಬೇಕು. ಅಫ್ಕೋರ್ಸ್ ನನಗೆ ಗೊತ್ತಿದೆ, ನಾವೆಲ್ಲ ಚಿಕ್ಕ ಮಕ್ಕಳಲ್ಲ. ಚಿಕ್ಕ ಮಕ್ಕಳಾದ್ರೆ ಅವರಿಗೆ ಬೇರೆ ಏನ್ ಕೆಲಸ ಇಲ್ಲ, ಊಟ ತಿಂಡಿ ಆಟ ಮತ್ತೆ ಕಲಿಕೆ ಮೂರೇ ಕೆಲಸ ಅಲ್ವಾ. ಅಂದ್ರೆ ಕಲ್ತ್ಕೊಂಡಿರೋದೇ ಕೆಲಸ, ಅವರಿಗೆ ಕಲಿಯುವುದೇ ಅವರ ಗುರಿ ಇದ್ದ ಹಾಗೆ. ಆದ್ರೆ ನಮಗ್ ಹಾಗಲ್ಲ. ದೊಡ್ಡವರಿಗೆ ನಮ್ಗೆ ನಮ್ಮದೇ ಆದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಆಫಿಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಲ್ವಾ. ಕೆಲವೊಬ್ಬರಿಗೆ ಸಾಮಾಜಿಕವಾದ ಜವಾಬ್ದಾರಿಗಳು ಇರಬಹುದು, ಹೀಗೆಲ್ಲ ಇರೋದು ಸಹಜ ಅದು. ಆದ್ರೆ ಅದರ ಜೊತೆಗೇನೆ ಸ್ವಲ್ಪ ಸುಧಾರಿಸಿಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಯಾಕೆಂದ್ರೆ ಸಮುದ್ರದ ಅಲೆಗಳು ನಿಂತ ಮೇಲೆ ಸ್ನಾನ ಮಾಡೋಕ್ ಆಗೋದಿಲ್ಲ. ಹಾಗೆ ನಮ್ಮ ಜೀವನದ ಒತ್ತಡಗಳೆಲ್ಲ ಮುಗಿದ ಮೇಲೆ ನಾವೇನೋ ಒಂದು ಭಾಗವಹಿಸೋದಕ್ಕೆ ಆಗೋದಿಲ್ಲ. ಆ ಒತ್ತಡಗಳ ಜೊತೆಗೆ ಭಾಗವಹಿಸ್ಬೇಕು. ಇಲ್ಲಿವರೆಗೆ ಯಾರು ಭಾಗವಹಿಸಿದ್ದಾರೆ ಅವರೆಲ್ಲ ಹಾಗೇನೆ ಭಾಗವಹಿಸಿದ್ದಾರೆ. ಸೊ ಆದ್ರಿಂದ ಈ ಕಾರ್ಯಕ್ರಮದ ಜೊತೆಗೆ ಪೂರ್ತಿಯಾಗಿ ಸೇರ್ಕೊಳ್ಳಿ. ಆದಷ್ಟು ಜಾಸ್ತಿ ಲೈವ್ ಆಗಿ ಬನ್ನಿ. ಅನಿವಾರ್ಯವಾದಾಗ ಆ ರೆಕಾರ್ಡಿಂಗಿಗೋಸ್ಕರ ನೋಡಿ, ತೊಂದರೆ ಇಲ್ಲ. ಆಮೇಲೆ ನಿಮ್ಗೆ ಇವಾಗ 2-3 ಗ್ರೂಪ್ಗಳಾಗುತ್ತೆ. ಒಂದು ನಿಮ್ಮ ಮೈನ್ ವಾಟ್ಸಪ್ ಗ್ರೂಪ್, ನಿಮ್ಮ ಯಾವ ತಿಂಗಳಲ್ಲಿ ನೀವು ಭಾಗವಹಿಸಬೇಕಾಗಿದೆ ಆ ತಿಂಗಳ ಹೆಸರಿರುವಂತಹದ್ದೊಂದು ಗ್ರೂಪ್ ಅಲ್ಲಿ ಆಲ್ರೆಡಿ ನೀವಿದ್ದೀರಿ. ಈಗ 9 ದಿವಸಗಳ ಈ ಮನಃಶಾಂತಿ ಸಾಧನೆ ಶುರುವಾಗುವಾಗ ನಿಮ್ಗೆ ಇನ್ನೊಂದು ಸಣ್ಣ ವಾಟ್ಸಪ್ ಗ್ರೂಪ್ ಕೂಡ ಜನರೇಟ್ ಆಗುತ್ತೆ. ಅದು ಅನಿವಾರ್ಯ. ಅಂದ್ರೆ ಇನ್ನೊಂದು 4-8 ಜನರದ್ದು ಒಂದು ಗ್ರೂಪ್. ಯಾಕೆ ಅಂದ್ರೆ ನಿಮ್ಗೆ ಒಬ್ಬೊಬ್ರು ಮಾರ್ಗ ಸ್ನೇಹಿತರು ಅಂತ ನಾವು ಕನೆಕ್ಟ್ ಮಾಡಿಸ್ತೀವಿ, ಹಿರಿಯ ಸಾಧಕರನ್ನ. ಯಾಕಂದ್ರೆ ನಿಮ್ಮನ್ನ ಸ್ವಲ್ಪ ಜಾಸ್ತಿ ಗಮನ ಇಡೋದಕ್ಕೆ ಸಪೋರ್ಟ್ ಆಗುತ್ತೆ ಅಂತ. ಮತ್ತೆ ನೀವು ಅವ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ, ನಿಮ್ಗೆ ಏನಾದ್ರೂ ವಿಷಯ ಗೊತ್ತಾಗದೆ ಇದ್ರೆ ನಿಮ್ಗೆ ಸ್ವಲ್ಪ ಮಾರ್ಗದರ್ಶನ ಮಾಡೋಕ್ಕೆ ಒಬ್ರು ಇದ್ರೆ, ನಿಮ್ಗೆ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಸ್ನೇಹಿತರಿದ್ರೆ ಬಹಳ ಒಳ್ಳೇದು ಅನ್ನೋ ಉದ್ದೇಶದಿಂದ ಆ ತರ ಒಂದು 4-5-6 ಜನ ಮಾರ್ಗ ಸ್ನೇಹಿತರಿಗೆ ಪ್ರತ್ಯೇಕವಾದ ಗ್ರೂಪ್ಗಳಿದ್ದು ಆ ಗುಂಪಿನಲ್ಲಿ ನಿಮ್ಮನ್ನ ಸೇರಿಸ್ಕೊಳ್ತಾರೆ ಮಾರ್ಗ ಸ್ನೇಹಿತರು. ಹಾಗಾಗಿ ನಿಮ್ಗೆ ಅದೊಂದು ಅಡಿಷನಲ್ ಗ್ರೂಪ್ ಆಗುತ್ತೆ, ಸಣ್ಣ ಗ್ರೂಪ್. ಇನ್ನೊಂದು ಈ ದೊಡ್ಡ ಗ್ರೂಪ್ ಒಂದಿರುತ್ತೆ. ದೊಡ್ಡ ಗ್ರೂಪ್ ಅಲ್ಲಿ ನಾನು ನಿಮ್ ಜೊತೆಗೆ ಜಾಸ್ತಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಆಗತ್ತೆ. ಇನ್ನೊಂದು ಸಣ್ಣ ಗ್ರೂಪ್ ನಲ್ಲಿ ಮಾರ್ಗ ಸ್ನೇಹಿತರು ನಿಮ್ ಜೊತೆಗೆ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಅಫ್ಕೋರ್ಸ್ ಲೈವ್ ಕ್ಲಾಸ್ ಅಲ್ಲಿ ನಾವು ಹೇಗೂ ಭೇಟಿ ಆಗ್ತಾ ಇರ್ತೀವಿ. ಆಮೇಲೆ ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರ ಅಂತ ಟೆಲಿಗ್ರಾಮ್ ಗ್ರೂಪ್ ಒಂದಿದೆ. ಅದು ಯಾವಾಗಲೂ ಇರುವಂತದ್ದು. ಅದು ಅಂದ್ರೆ ಈ ಸಾಧನೆ ನಿಮ್ಗೆ ಒಂದು ತಿಂಗಳ ಸಾಧನೆ ಮುಗಿದ ನಂತರ ಕೂಡ ಅದರಲ್ಲಿ ನೀವು ಕಂಟಿನ್ಯೂ ಆಗ್ತೀರಿ. ಅದು ಎಲ್ಲ ಸಾಧಕರ ಗುಂಪು ಅದು. ಹಾಗಾಗಿ ಅಲ್ಲೂ ಒಂದಿರುತ್ತೆ. ಇನ್ನೊಂದು ನಮ್ಮ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಬೇಕಾದಷ್ಟು ಮೆಸೇಜಸ್ ಕೂಡ ಬರ್ತಾ ಇರುತ್ತೆ. ಎಲ್ಲಾ ಮೆಸೇಜ್ಗಳು ಸೇಮ್, ಇಲ್ಲಿ ಬಂದ್ರೆ ಅಲ್ಲಿ ಬರುತ್ತೆ, ಅಲ್ಲಿ ಬಂದು ಇಲ್ಲಿ ಬರುತ್ತೆ. ಹಾಗೆ ಅಂದ್ರೆ ನಿಮ್ಗೆ ಅದರಲ್ಲಿ ಕನ್ಫ್ಯೂಸ್ ಆಗ್ಬೇಕಾಗಿದ್ದು ಏನಿರೋದಿಲ್ಲ. ಆದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಯಾವಾಗ ಅಂದ್ರೆ, ನೀವು ಇನ್ನು ಯಾವ್ದಾದ್ರು ನಮ್ಮ ಫ್ರೀ ಗ್ರೂಪ್ಗಳಲ್ಲಿ ಸೇರ್ಕೊಂಡಿದ್ದಿದ್ರೆ, ಯೋಗ ನಿದ್ರಾ ಗ್ರೂಪ್ಗಳಿರುತ್ತಲ್ಲ, ನೀವು ಸರ್ವ ಸಮೃದ್ಧಿ ಪರಿವಾರಕ್ಕೆ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಫ್ರೀ ಗ್ರೂಪ್ ಅಲ್ಲಿ ಇರ್ತೀರಿ, 1-2-3 ಗ್ರೂಪ್ಗಳಲ್ಲೇ. ಆ ತರ ಗ್ರೂಪ್ ಅಲ್ಲಿ ಇದ್ರೆ ಅಲ್ಲಿಂದ ದಯವಿಟ್ಟು ಲೀವ್ ಆಗ್ಬಿಡಿ. ಲೀವ್ ಆಗಿ, ಯಾಕಂದ್ರೆ ಅದು ನಿಮ್ಗೆ ಏನು ಅವಶ್ಯಕತೆ ಇಲ್ಲ. ತುಂಬಾ ಬೇಸಿಕ್ ಕ್ಲಾಸುಗಳಲ್ಲಿ ಮತ್ತೆ ಆ ತರ 2-3 ಗ್ರೂಪ್ಗಳಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇಲ್ಲೊಂದು ಮೆಸೇಜು ಅಲ್ಲೊಂದು ಮೆಸೇಜು ಅಂತ. ಅದು ಯಾರಿಗೆ ಫ್ರೀ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರಲ್ಲ ಅವರಿಗೋಸ್ಕರ ಅಲ್ಲಿ ಮೆಸೇಜ್ ಬರ್ತಾ ಇರುತ್ತೆ. ನೀವು ಆ ಮೆಸೇಜ್ ನೋಡೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ.
ಸೊ ಹಾಗಾಗಿ ಅಂತ ಗ್ರೂಪ್ಗಳು ಯಾವ್ದಾದ್ರು ಇದ್ರೆ ಅಲ್ಲಿಂದ ಲೀವ್ ಆಗ್ಬಿಡಿ. ಅಂದ್ರೆ ಯೋಗ ನಿದ್ರಾ 1, ಯೋಗ ನಿದ್ರಾ 2, 35, 36 ಆ ತರ ನಂಬರ್ಸ್ ಇದೆ ಗ್ರೂಪ್ಗಳು. ಅಲ್ಲಿಂದ ಲೀವ್ ಆಗ್ಬಿಡಿ. ನೀವ್ ಇರ್ಬೇಕಾಗಿದ್ದು ಈ ಒಂದು ಮೈನ್ ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾರ್ಗ ಸ್ನೇಹಿತರ ಗ್ರೂಪ್ ಒಂದು ನಿಮ್ಗೆ ಆಡ್ ಆಗತ್ತೆ. ಜೊತೆಗೆ ಇವಾಗ ಏನ್ ಇದ್ದೀರಲ್ಲ ಈ ತಿಂಗಳ ಗ್ರೂಪ್, ಅಲ್ಲಿ ಮಾತ್ರ ಇದ್ರೆ ಸಾಕು. ಓಕೆನಾ? ಸೊ ಆಮೇಲೆ ನಿಮ್ದು ಏನಾದ್ರು ಪ್ರಶ್ನೆಗಳೆಲ್ಲ ಇದ್ರೆ ದಯವಿಟ್ಟು ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಮಾಡಿ. ನಾನಾಗ್ಲಿ ಅಥವಾ ವಿಜಯ ಮೇಡಮ್ ಆಗ್ಲಿ ಯಾರಾದ್ರೂ ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ನಿಮ್ಗೆ ಮಾರ್ಗ ಸ್ನೇಹಿತರು ಕೂಡ ಸಿಗ್ತಾರೆ. ಸೊ ನೀವೆಷ್ಟು ಶ್ರದ್ಧೆಯಿಂದ ಭಾಗವಹಿಸೋದಕ್ಕೆ ಮುಂದೆ ಬರ್ತೀವಲ್ಲ, ಅಷ್ಟು ಶ್ರದ್ಧೆಯಿಂದ ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅಫ್ಕೋರ್ಸ್ ಒಂದೊಂದ್ಸಾರಿ ತಪ್ಪು ತಡೆಗಳು ನಡೆಯುತ್ತೆ ಟೆಕ್ನಿಕಲ್ಲಿ ಅಲ್ವಾ. ನಾವು ಈಗ ಆನ್ಲೈನ್ ನಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಸಣ್ಣ ಪುಟ್ಟ ಏರುಪೇರುಗಳು ಒಂದೊಂದ್ ಸಾರಿ ವ್ಯತ್ಯಾಸವಾಗೋದೆಲ್ಲ ಇದ್ದೇ ಇರುತ್ತೆ. ನಾವೊಂದು ಮನೆಯಲ್ಲಿ ಇದ್ದ ಹಾಗೆ, ಮನೆಯಲ್ಲಿ ಹೇಗೆ ತಪ್ಪು ತಡೆಗಳಾಗತ್ತಲ್ಲ, ಹಾಗೇನೆ ಇದನ್ನ ಸುಧಾರಿಸ್ಕೊಂಡು ಮುಂದೆ ಹೋಗೋಣ. ನಿಮ್ಮ ಈ ಸಾಧನೆ ಮುಂದಿನ 1 ತಿಂಗಳಲ್ಲಿ ನಿಮ್ಗೆ ಅದ್ಭುತವಾದಂತಹ ಪರಿವರ್ತನೆಯನ್ನ ತರಲಿ. ನೀವೇನ್ ಎಕ್ಸ್ಪೆಕ್ಟೇಷನ್ ನಿಂದ ಇಲ್ಲಿ ಬಂದಿದ್ದೀರಿ ಅದು ನಿಮ್ಗೆ ಸಿಗಲಿ ಅಂತ ಹಾರೈಸ್ತಾ ಈ ಸಣ್ಣ ವಿಡಿಯೋವನ್ನ ಮುಗಿಸ್ತೀನಿ. ಧನ್ಯವಾದ.